ನಿಮ್ಮ ತಾತ ಲಿಟ್ರಲಿ ಸೂಪರ್ ಹ್ಯೂಮನ್. ನಿಮ್ಗೆ ಮತ್ತೆ ಅವರಿಗೆ ಕಂಪ್ಯಾರಿಸನೇ ಇಲ್ಲ. ನೋಡಿ, ನಾನು ಜಿಮ್ಮಿಗೆ ಹೋಗಿ ಡಯಟ್ ಮಾಡಿ ಅಂತ ಹೇಳಿದಾಗ ತುಂಬಾ ಜನ ಹೇಳ್ತಾರೆ, ಸುಮ್ನೆ ಇರಿ ಬ್ರೋ, ನನ್ನ ತಾತ ಡೈಲಿ ಒಂದು ಬಾಟಲ್ ಎಣ್ಣೆ ಕುಡಿತಾರೆ, ಒಂದ್ ದಿವಸ ಜಿಮ್ಮಿಗೆ ಹೋಗ್ಲಿಲ್ಲ, 100 ವರ್ಷ ಬದುಕಿದ್ದಾರೆ, ನಾನ್ ಕೂಡ ಹಾಗೆ ಮಾಡ್ತೇನೆ ಅಂತ ಹೋದ್ರೆ ನೀವು ಡೆಫಿನೆಟ್ಲಿ ನಿಮ್ಮ ತಿಥಿಗೆ ನಿಮ್ಮ ತಾತನೇ ಎಣ್ಣೆ ಕುಡಿತಾ ಇರ್ತಾರೆ. ನಿಮ್ಮ ತಾತ ಸೂಪರ್ ಹ್ಯೂಮನ್ ಅಂತ ಹೇಳಿದೆ, ಅದು ಹೇಗೆ ಅಂತ ನಾನು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ನಿಮ್ಮ ಮನೆ ಹತ್ರ ಒಂದು ನಾಯಿ 5 ಮರಿ ಹಾಕುತ್ತೆ. ಆ 5 ಮರಿಯಲ್ಲಿ ಖಾಲಿ 1 ಅಥವಾ 2 ಉಳ್ಕೊಳ್ಳುತ್ತೆ, ಸರ್ವೈವ್ ಆಗುತ್ತೆ. ಆ ಸರ್ವೈವ್ ಆದಂತ ನಾಯಿ ಮರಿ ಏನ್ ಸಂಕಪಸನ ತಿಂದ್ರು ಅದು ಏಜ್ ಆಗಿಯೇ ಸಾಯುದು. ಸೇಮ್ ಗೋಸ್ ವಿತ್ ಯುವರ್ ಗ್ರ್ಯಾಂಡ್ ಫಾದರ್. ನೋಡಿ, ನಿಮ್ಮ ಗ್ರ್ಯಾಂಡ್ ಫಾದರ್ಗೆ ಸಹ ತುಂಬಾ ಜನ ಸಿಬ್ಲಿಂಗ್ಸ್ ಇರ್ತಾರೆ, ಅವ್ರ ಹತ್ರ ಬೇಕಿದ್ರೆ ಕೇಳಿ. ಆದ್ರೆ ಅವರಿಗೆ ಜ್ವರ ಬಂದು, ಡೈರಿಯಾ ಬಂದು, ಮಾಡರ್ನ್ ಮೆಡಿಸಿನ್ ಇಲ್ಲದೆ ಅವರು ಸತ್ತೋಗ್ತಾರೆ. ಅದರಲ್ಲಿ ಉಳ್ಕೊಂಡದ್ದು ನಿಮ್ಮ ಗ್ರ್ಯಾಂಡ್ ಫಾದರ್. ಅದಕ್ಕೆ ಹೇಳುದು ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ಇದು ನಾಯಿ ಮತ್ತೆ ನಿಮ್ಮ ಗ್ರ್ಯಾಂಡ್ ಫಾದರ್ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಅವರು ತುಂಬಾ ಏಜ್ ಬದುಕ್ತಾರೆ. ನಿಮ್ಮ ಗ್ರ್ಯಾಂಡ್ ಫಾದರ್ ಮತ್ತೆ ನಿಮ್ಗೆ ಕಂಪ್ಯಾರಿಸನ್ ಇಲ್ಲ, ಯಾಕಂದ್ರೆ ಮಾಡರ್ನ್ ಮೆಡಿಸಿನ್ ಇಲ್ಲದೆ ನಿಮ್ಮ ಗ್ರ್ಯಾಂಡ್ ಫಾದರ್ ಇದ್ದು ಸಿಬ್ಲಿಂಗ್ಸ್ ತರ ನೀವು ಕೂಡ ಸತ್ತೋಗ್ಬಹುದಿತ್ತು. ಅದಕ್ಕೆ ಹೇಳೋದು, ಜಿಮ್ಮಿಗೆ ಹೋಗಿ ಕಾರ್ಡಿಯೋ ಮಾಡಿ, ಪ್ರಾಪರ್ ಆಗಿ ಡಯಟ್ ಮಾಡಿ, ಹೆಲ್ದಿ ಆಗಿ ತುಂಬಾ ಟೈಮ್ ಇರಿ. ನಿಮ್ಮ ಗ್ರ್ಯಾಂಡ್ ಫಾದರ್ ಅನ್ನು ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಎಷ್ಟು ಸಿಂಪಲ್ ಆಗಿ ಸರಳವಾಗಿ ಕನ್ನಡದಲ್ಲಿ ಡಯಾಗ್ರಾಮ್ ಮಾಡಿಬಿಟ್ಟು ಸರ್ವೈವರ್ಸ್ ಬಯಾಸ್ ಥಿಯರಿಯನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಂಥ ಫಿಟ್ನೆಸ್ ವಿಡಿಯೋಗಾಗಿ ನನ್ನ ಪೇಜ್ ಅನ್ನು ಫಾಲೋ ಮಾಡಿ. ನೋಡಿ, ಇಲ್ಲಿ ಅಕೌಂಟ್ ಅನ್ನು ಹಾಕಿದ್ದೇನೆ, ಅದರ ಮೇಲೆ ಪ್ರೆಸ್ ಮಾಡಿ ನೀವು ಫಾಲೋ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್.